ವೀಕ್ಷಕರೇ ನಮಸ್ಕಾರ. ನಾನು ರಾಘವೇಂದ್ರ ಗುಡಿ. ನಿನ್ನೆ ಸರಿಸುಮಾರಾಗಿ ರಾತ್ರಿ 11 ಗಂಟೆ ಅಷ್ಟೊತ್ತಿಗೆ ಎಲ್ಲ ಚಾನಲ್ಗಳಲ್ಲೂ ಒಂದು ಬಿಗ್ ಬ್ರೇಕಿಂಗ್ ಬರುತ್ತೆ. ದೇಶ ವಿದೇಶ ರಾಜ್ಯದ ಚಾನಲ್ಗಳಲ್ಲೂ ಕೂಡ ಅದೇ ಪ್ರಮುಖವಾದಂಥ ಚರ್ಚೆ ಆಗುವಂಥದ್ದು. ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿದೆ, ಸುಮಾರು 200ಕ್ಕೂ ಅಧಿಕ ಕ್ಷಿಪಣಿಗಳನ್ನು ಹಾರಿಸಿದೆ, ಮಿಸೈಲ್ಸ್ಗಳನ್ನು ಹಾರಿಸಿದೆ ಅಂತ ಹೇಳಿ. ಹಾಗಿದ್ರೆ ಇಸ್ರೇಲ್ ಏನಾಗುತ್ತೆ? ಇಸ್ರೇಲ್ಗೆ ಹಾನಿಯಾಗುತ್ತಾ? ಅಥವಾ ಇಸ್ರೇಲ್ ಏನು ಮಾಡುತ್ತೆ? ಮರುದಾಳಿಯ ಭೀಕರತೆ ಹೇಗಿರುತ್ತೆ? ಹೀಗೆ ತರೇವಾರಿ ಚರ್ಚೆಗಳು ನಡೀತಾ ಇದ್ದವು. ಅಷ್ಟಕ್ಕೂ ಇಸ್ರೇಲ್ ಮತ್ತು ಇರಾನ್ ಇವೆರಡರ ಮಧ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ದ್ವೇಷ ಯಾಕೆ? ಅದರ ಹಿನ್ನೆಲೆ ಏನು? ಯಾಕೆ ನಿನ್ನೆ ಇರಾನ್ ದಾಳಿಯನ್ನು ಮಾಡಿದಂಥದ್ದು? ಈ ದಾಳಿಯ ಪರಿಣಾಮ ಭಾರತದ ಮೇಲೆ ಏನಾಗುತ್ತೆ? ಭಾರತದ ಜೊತೆಯಲ್ಲಿ ಇಸ್ರೇಲ್ನ ಸಂಬಂಧ ಹೇಗಿದೆ? ಭಾರತಕ್ಕೆ ಯಾಕೆ ಇರಾನ್ ಮುಖ್ಯವಾಗುತ್ತೆ? ಈ ಎಲ್ಲ ವಿಚಾರಗಳ ಬಗ್ಗೆ ವಿಸ್ತೃತವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಇವತ್ತು ನಾನು ಮಾಡ್ತೇನೆ. ಇಸ್ರೇಲ್ ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ಒಂದು ಪುಟ್ಟ ದೇಶ. ಕೇವಲ 20,000 ಸ್ಕ್ವೇರ್ ಮೀಟರ್ನಷ್ಟು ವಿಸ್ತೀರ್ಣ, 95 ಲಕ್ಷ ಅಂದರೆ ಬೆಂಗಳೂರಿಗಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಸೈಜು, ಅಂದರೆ ಅದು ಒಂದು ವಿಸ್ತೀರ್ಣ ಇರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಇರ್ಬೋದು, ಎರಡರಲ್ಲೂ ಕೂಡ ಅತ್ಯಂತ ಪುಟ್ಟ ರಾಷ್ಟ್ರ ಇದು ಇಸ್ರೇಲ್ ಅಂತಕ್ಕಂಥದ್ದು. ಅದೇ ಇರಾನ್ ಜಗತ್ತಿನಲ್ಲಿ 17ನೇ ಅತಿ ದೊಡ್ಡ ರಾಷ್ಟ್ರ. ಅದು ವಿಸ್ತೀರ್ಣ ಮತ್ತು ಪಾಪ್ಯುಲೇಷನ್ ಎರಡರಲ್ಲೂ ಕೂಡ ಸುಮಾರು 1,70,000 ಸ್ಕ್ವೇರ್ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ದೇಶ. ಸರಿಸುಮಾರಾಗಿ 9 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. ಅದರಲ್ಲೂ ಶಿಯಾ ಮುಸ್ಲಿಮರು ಬಾಹುಳ್ಯವನ್ನು ಹೊಂದಿರತಕ್ಕಂಥ ರಾಷ್ಟ್ರ ಇದು ಇರಾನ್. ಹಾಗಿದ್ರೆ ಇರಾನ್ ಮತ್ತು ಇಸ್ರೇಲ್ ಯಾಕಿಷ್ಟು ದ್ವೇಷವನ್ನು ಸಾಧಿಸ್ತಾ ಇದ್ದಾವೆ? ಇದೇ ಇಸ್ರೇಲ್ ಪಕ್ಕದಲ್ಲಿ ಸೌದಿ ಅರೇಬಿಯಾ ಇದೆ, ಅಥವಾ ಇತರೆ ಕೆಲವು ಇಸ್ಲಾಮಿಕ್ ರಾಷ್ಟ್ರಗಳು ಕೂಡ ಇದ್ದಾವೆ. ಅವುಗಳು ಮೇಲ್ನೋಟಕ್ಕೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಕೂಡ, ವೈರತ್ವವನ್ನು ಹೊಂದಿದ್ರು, ಒಬ್ಬರ ಮೇಲೆ ಒಬ್ಬರು ದಾಳಿಯನ್ನು ಮಾಡುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿಲ್ಲ. ಆದರೆ ಯಾಕೆ ಇರಾನ್ ಇಂಥ ದೊಡ್ಡ ಮಟ್ಟದ ಹೆಜ್ಜೆಯನ್ನು ಇಡ್ತು? ಯಾಕೆ ನಿನ್ನೆ ದಾಳಿಯನ್ನು ಮಾಡ್ತು? ಈ ಪ್ರಶ್ನೆಗಳು ಮೂಡೋದು ಸಹಜವಾಗಿರ್ತಕ್ಕಂಥದ್ದು. ಈ ಒಂದು ಮ್ಯಾಪನ್ನು ನಾವು ಇಲ್ಲಿ ವರ್ಲ್ಡ್ ಮ್ಯಾಪನ್ನು ಗಮನಿಸ್ತಾ ಇದ್ದೀವಿ ವೀಕ್ಷಕರೇ. ಈ ಮ್ಯಾಪನ್ನು ನೋಡಬೇಕು. ಇರಾನ್ ಮತ್ತು ಇಸ್ರೇಲ್ ಇವುಗಳ ಮಧ್ಯದಲ್ಲಿರ್ತಕ್ಕಂಥ ವಿಸ್ತೀರ್ಣ ಅಂದರೆ ಕಿಲೋಮೀಟರ್ ಎಷ್ಟು ದೂರ ಅಂದರೆ ಸುಮಾರು 1,624 ಕಿಲೋಮೀಟರ್ನಷ್ಟು ದೂರ ಇರ್ತಕ್ಕಂಥದ್ದು, ವಿಸ್ತೀರ್ಣವನ್ನು ಹೊಂದಿರತಕ್ಕಂಥದ್ದು ಇವೆರಡು ದೇಶದ ಮಧ್ಯದಲ್ಲಿರ್ತಕ್ಕಂಥದ್ದು. ಈ ಇಸ್ರೇಲ್ ಮೇಲೆ ನಿನ್ನೆ ರಾತ್ರಿ ಇದ್ದಕ್ಕಿದ್ದಾಗಿ ಇರಾನ್ ಏನು ಮಾಡುತ್ತೆ? ಸರಿಸುಮಾರಾಗಿ 200 ಮಿಸೈಲ್ಸ್ಗಳನ್ನು ಹಾರಿಸುತ್ತೆ. ಅದರಲ್ಲಿ ಹೆಚ್ಚಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು ಕೂಡ ಇದ್ದಾವೆ. ಈ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂದರೆ ಏನು, ಅದ್ರ ಬಗ್ಗೆ ಕೂಡ ನಾನು ವಿಸ್ತೃತವಾದಂಥ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತೀನಿ. ಯಾಕೆ ಇದು ಮಹತ್ವವನ್ನು ಪಡೆದುಕೊಳ್ಳುತ್ತೆ? ಯಾಕೆ ಬ್ಯಾಲಿಸ್ಟಿಕ್ ಮಿಸೈಲನ್ನು ಹಾರಿಸಲಾಯಿತು? ಇದರ ಪರಿಣಾಮ ಏನಾಗಿರುತ್ತೆ? ಇದನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಈ ಒಂದು ಮ್ಯಾಪನ್ನು ಗಮನಿಸಬೇಕು. ಅಷ್ಟು ದೂರ ಇರ್ತಕ್ಕಂಥ ರಾಷ್ಟ್ರ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡುತ್ತೆ. ಈ ಒಂದು ವೈರತ್ವ ಶುರುವಾಗಿರ್ತಕ್ಕಂಥದ್ದು ಇವತ್ತಲ್ಲ, ಇವತ್ತಿಗೆ ಸರಿಸುಮಾರಾಗಿ 39 ವರ್ಷಗಳ ಹಿಂದೆ ಹೋಗಬೇಕು. 1985ರಿಂದ ಇವೆರಡೂ ದೇಶಗಳ ಮಧ್ಯದಲ್ಲಿ ಪ್ರಾಕ್ಸಿ ವಾರ್ ಶುರುವಾಗುತ್ತೆ. ನಾವು ನೋಡಿದ್ವಲ್ಲ, ಕೋಲ್ಡ್ ವಾರ್, ಅಮೆರಿಕ ವರ್ಸಸ್ ಸೋವಿಯತ್ ಯೂನಿಯನ್ ಅಥವಾ ಅಮೆರಿಕ ವರ್ಸಸ್ ರಷ್ಯಾ ಮಧ್ಯದಲ್ಲಿ ಕೋಲ್ಡ್ ವಾರ್ ಇರುತ್ತೆ. ಅದೇ ರೀತಿಯಾಗಿ ಎರಡೂ ರಾಷ್ಟ್ರಗಳ ಮಧ್ಯದಲ್ಲಿ ಒಂದು ಪ್ರಾಕ್ಸಿ ವಾರ್ ನಡೀತಾ ಬರ್ತಾ ಇದೆ. ಪ್ರಾಕ್ಸಿ ವಾರ್ ಅಂದರೆ ಎರಡೂ ದೇಶಗಳು ಕೂಡ ಒಬ್ಬರ ಮೇಲೆ ದಾಳಿಯನ್ನು ಮಾಡ್ತಾನೆ ಬರ್ತಾ ಇದ್ದಾವೆ, ಆದರೆ ನೇರವಾಗಿ ಅಲ್ಲ. ಅಲ್ಲಿರ್ತಕ್ಕಂಥ ಅವರವರ ವಿರೋಧಿಗಳನ್ನು, ಅಂದರೆ ಶತ್ರುವಿನ ಶತ್ರು ಮಿತ್ರ ಅಂತ ಹೇಗಂತಾರೆ, ಹಾಗೆ ಶತ್ರುವಿನ ಶತ್ರುವನ್ನು ಬಳಸಿಕೊಂಡು ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡುವಂಥ ಪ್ರಕ್ರಿಯೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಇಸ್ರೇಲ್ ಮೇಲೆ ಇರ್ತಕ್ಕಂಥ ಕಣ್ಣು ಕೇವಲ ಒಂದು ಇರಾನ್ ಮಾತ್ರ ಇದೆ ಅಂತಲ್ಲ. ಈಗ ನಾವು ನಿನ್ನೆ ನೋಡ್ತಾ ಇದ್ವಿ, ಹಿಜ್ಬುಲ್ಲಾ ಅಂತಕ್ಕಂಥ ಒಂದು ಉಗ್ರ ಸಂಘಟನೆ ಇದೆ. ಆ ಹಿಜ್ಬುಲ್ಲಾ ಕೂಡ ಈಗ ದಾಳಿಯನ್ನು ಮಾಡ್ತಿರ್ತಕ್ಕಂಥದ್ದು. ಹಮಾಸ್ ಇದೆ, ನಾವು ನೋಡಿದ್ವಿ. ಹಮಾಸ್ ಇಸ್ರೇಲ್ ಮೇಲೆ ಇತ್ತೀಚೆಗಷ್ಟೇ ದಾಳಿ ಮಾಡಿ ಸರಿಸುಮಾರಾಗಿ 7,000 ಜನರನ್ನು ಹತ್ಯೆ ಮಾಡಿರುತ್ತೆ. ಪಾರ್ಟಿಯನ್ನು ಮಾಡ್ತಿರೋಂಥ ಮುಗ್ಧರನ್ನು, ಆ ಒಂದು ರೇವ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನು, ಮಾಡೆಲ್ಸನ್ನು ಅತ್ಯಂತ ವಿಕೃತವಾಗಿ ಹತ್ಯೆಯನ್ನು ಮಾಡ್ತಾರೆ. ಅವರನ್ನು ಒಂದು ಕಿಡ್ನಾಪನ್ನು ಮಾಡಲಾಗುತ್ತೆ. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ದೊಡ್ಡ ಮಟ್ಟದ ದಾಳಿಯನ್ನು ನಡೆಸೋಕೆ ಶುರು ಮಾಡುತ್ತೆ. ಮೊದಲಿಗೆ ಅದು ಹಮಾಸ್ ನೆಲೆಯನ್ನು ಗುರಿ ಮಾಡ್ಕೊಳ್ಳುತ್ತೆ. ಪ್ಯಾಲಿಸ್ತೇನ್ ಏನಿದೆ, ಆ ಪ್ಯಾಲಿಸ್ತೇನಲ್ಲಿ ಇರ್ತಕ್ಕಂಥ ವೆಸ್ಟ್ ಗೇಟ್ ಅಂತ ಏನು ಹೇಳಲಾಗುತ್ತೆ, ಆ ವೆಸ್ಟ್ ಗೇಟ್ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶವನ್ನು ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ದಾಳಿಯನ್ನು ನಡೆಸ್ತಾನೆ ಬರ್ತಾ ಇದ್ದಾರೆ. ಈಗ ಆಲ್ರೆಡಿ ಈ ಒಂದು ದಾಳಿಯ ಭೀಕರತೆಗೆ 300ಕ್ಕೂ ಅಧಿಕ ಹಮಾಸ್ ಉಗ್ರರು ಸಾವನ್ನಪ್ಪಿದ್ದಾರೆ. ಸಾವಿರಾರು ಜನ ಅಲ್ಲಿ ಜನಸಾಮಾನ್ಯರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ಯಾಕೆ ಜನಸಾಮಾನ್ಯರ ಮೇಲೆ ದಾಳಿಯನ್ನು ಮಾಡ್ತಾ ಇದೆಯಾ ಇಸ್ರೇಲ್ ಅಂತ ಪ್ರಶ್ನೆ ಬಂದಾಗ ಇಸ್ರೇಲ್ ಹೇಳುವಂಥ ಉತ್ತರ, ನಾವು ಅವರ ಮೇಲೆ ದಾಳಿಯನ್ನು ಮಾಡೋದಿಲ್ಲ, ಆದರೆ ಜನಸಾಮಾನ್ಯರು ಇರ್ತಕ್ಕಂಥ ಪ್ರದೇಶವನ್ನೇ ಈ ಹಮಾಸ್ ಉಗ್ರರು ತಮ್ಮ ನೆಲೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಅಲ್ಲಿ ಕಿಲೋಮೀಟರ್ಗಳ ಗಟ್ಟಲೆ ಬಂಕರ್ಗಳನ್ನು, ಒಂದು ಜಾಲವನ್ನು ಹಾಕಿದ್ದಾರೆ. ನೆಲದಿಂದ ನಾವು ಸುಮಾರು 32ರಿಂದ 35 ಮೀಟರ್ ಅಷ್ಟು ಕೆಳಗಡೆ ಹೋಗಬೇಕು, ಅಲ್ಲಿಂದ ಅವರು ತಮ್ಮ ಆಪರೇಷನ್ ಅನ್ನು ಮಾಡ್ತಾ ಇದ್ದಾರೆ.
ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ ಅವಿತುಕೊಳ್ತಾರೆ. ಹೀಗಾಗಿ ನಾವು ಅವರನ್ನು ನಿರ್ಮೂಲನೆ ಮಾಡದೇ ಬಿಡೋದಿಲ್ಲ ಅಂಥೇಳಿ ಇಸ್ರೇಲ್ ಈ ಬಾರಿ ನಿರ್ಧಾರವನ್ನು ಮಾಡಿರುವಂಥದ್ದು. ಹೇಳ್ಬೋದು, ಏನು 7,000 ಜನ ಸತ್ತರೆ ಇಷ್ಟು ದೊಡ್ಡ ಮಟ್ಟದ ದಾಳಿಯನ್ನು ಮಾಡಬೇಕಾ, ಹೀಗೆ ಲಕ್ಷಾಂತರಿಗೆ ಜನರಿಗೆ ಹಾನಿಯನ್ನು ಮಾಡಬಹುದಾದ ಇಸ್ರೇಲ್ ಅಂತೇಳಿ. 140 ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಭಾರತದಲ್ಲೂ ಕೂಡ ಒಬ್ಬರ ಸಾವಾದರೂ ನಾವು ತಡ್ಕೊಳ್ಳೋದಿಲ್ಲ. ಸಾವಾದರೆ ಎಲ್ರಿಗೂ ಆಕ್ರೋಶ ಬರುತ್ತೆ. ಆದರೆ ಕೇವಲ 95 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ರಾಷ್ಟ್ರದಲ್ಲಿ 7,000 ಜನ ಸಾವನ್ನಪ್ತಾರೆ ಅಂದರೆ ನಾವು ಪರ್ಸೆಂಟೇಜ್ ನೋಡಿದಾಗ ಅತಿ ದೊಡ್ಡ ಸಂಖ್ಯೆ ಆಗಿರುತ್ತೆ ಅದು. ಆ ಇಡೀ ಒಂದು ಯಹೂದಿಗಳೇನಿದ್ದಾರೆ ಅವರ ದೊಡ್ಡ ಮಟ್ಟದ ಸಂತತಿಯೇ ನಾಶ ಆಗಿ ಹೋಗಿರುತ್ತೆ. ಆ ಕಾರಣದಿಂದಾಗಿ ಒಬ್ಬರ ಸಾವನ್ನು ಕೂಡ ಇಸ್ರೇಲ್ ಸಹಿಸೋದಿಲ್ಲ. ಅದಕ್ಕೆ ಪ್ರತಿಯಾಗಿ ದೊಡ್ಡ ಮಟ್ಟದಲ್ಲಿ, ಎಷ್ಟೇ ದೊಡ್ಡ ಮಟ್ಟದಲ್ಲಿ ಇದ್ರೂ ಕೂಡ ಅಷ್ಟು ದಾಳಿಯನ್ನು ಮಾಡ್ತಾನೇ ಬರ್ತಾ ಇರುವಂಥದ್ದು. ಹೀಗಾಗಿ ಪ್ರತಿಯೊಬ್ಬರನ್ನು ಕೂಡ ಹೆದರಿಸಿ ಒಂದು ರೀತಿಯಿಂದ ಅವರ ಒಂದು ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ತಮ್ಮನ್ನು ತಾವು ರಕ್ಷಣೆಯನ್ನು ಮಾಡ್ತಾ ಬರ್ತಾ ಇರುವಂಥ ಪುಟ್ಟ ರಾಷ್ಟ್ರ ಇದು ಇಸ್ರೇಲ್. ಈ ಇಸ್ರೇಲಿಗೆ ದೊಡ್ಡ ಮಟ್ಟದಲ್ಲಿ ಶಸ್ತ್ರಾಸ್ತ್ರಗಳನ್ನು ಒಂದು ಸಪೋರ್ಟ್ ಮಾಡ್ತಾ ಇರುವಂಥದ್ದು ಅಮೆರಿಕ ಕೂಡ ಇದೆ. ಆದರೆ ಯಾರೇ ಸಪೋರ್ಟ್ ಇದ್ರೂ ಕೂಡ ಸಪೋರ್ಟ್ ಇರಲಿ ಇಲ್ಲದೇ ಇರಲಿ, ಎಷ್ಟರ ಮಟ್ಟಿಗೆ ತಮ್ಮ ಮೇಲಾಗುವಂಥ ದಾಳಿಗೆ ಅವರು ಪ್ರತಿಯಾಗಿ ದಾಳಿಯನ್ನು ಮಾಡ್ತಾರೆ ಮತ್ತು ಅದಕ್ಕೆ ಸಪೋರ್ಟ್ ಮಾಡೋರನ್ನು ಯಾವ ರೀತಿಯಾಗಿ ಖಂಡಿಸ್ತಾರೆ ಅನ್ನೋದಕ್ಕೆ ಇವತ್ತು ಒಂದು ಉದಾಹರಣೆಯನ್ನು ಹೇಳ್ತೇನೆ. ಈಗ ನಿನ್ನೆ ಇಸ್ರೇಲ್ ಮೇಲೆ ಇರಾನ್ ಇಷ್ಟು ದೊಡ್ಡ ಮಟ್ಟದ ದಾಳಿಯನ್ನು ಮಾಡ್ತು. ಆ ಕ್ಷಿಪಣಿ ದಾಳಿಯಲ್ಲಿ ಇಸ್ರೇಲ್ನಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೂ ಕೂಡ ಒಂದು ಚಿಕ್ಕ ಕೂದಲೆಳೆಯ ಕೊಂಕು ಕೂಡ ಆಗಲಿಲ್ಲ. ಅಷ್ಟು ತಮ್ಮನ್ನು ತಾವು ರಕ್ಷಣೆಯನ್ನು ಮಾಡಿಕೊಳ್ಳುವಂಥ ಕೆಪಾಸಿಟಿಯನ್ನು ಇಸ್ರೇಲ್ ಹೊಂದಿದ್ದಾರೆ. ಆದರೆ ತಮ್ಮ ಮೇಲೆ ದಾಳಿಯನ್ನು ಮಾಡಿರುವಂಥ ಇರಾನನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಈಗ ಆಲ್ರೆಡಿ ಘೋಷಣೆಯನ್ನು ಇಸ್ರೇಲ್ ಮಾಡಿರುವಂಥದ್ದು. ಇರಾನ್ನ ಸಪೋರ್ಟಿವ್ ಅನ್ನೋ ರೀತಿಯಲ್ಲಿ ವಿಶ್ವಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಈ ಒಂದು ಗಟ್ರೇಸ್ ಅಂತಕ್ಕಂಥವ್ರು ಏನಿದ್ದಾರೆ ಆ ವ್ಯಕ್ತಿ ಏನು ಮಾಡ್ತಾರೆ, ಈ ಗಟ್ರೇಸ್ ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ನಿನ್ನೆ. ಇಸ್ರೇಲ್ ಈ ಬಾರಿ ತಮ್ಮ ಶಾಂತಿಯನ್ನು ಮಾಡ್ಕೊಳ್ಬೇಕು, ಸೀಸ್ ಫೈರನ್ನು ಮಾಡಬೇಕು ಅಂತೇಳಿ ಅದೊಂದೇ ಹೇಳಿಕೆಯ ಕಾರಣದಿಂದಾಗಿ ಆಂಟೋನಿಯೋ ಗಟರೆಸ್ನ ಬ್ಯಾನ್ ಮಾಡಿದೆ ಇವತ್ತು ಇಸ್ರೇಲ್. ಇನ್ನು ನಮ್ಮ ದೇಶಕ್ಕೆ ಆ ವ್ಯಕ್ತಿ ಹೆಜ್ಜೆಯನ್ನು ಇಡೋದಿಲ್ಲ, ಕಪ್ಪು ಚುಕ್ಕೆ ವಿಶ್ವಸಂಸ್ಥೆ ಇತಿಹಾಸದಲ್ಲಿ ಆ ವ್ಯಕ್ತಿ ಅಂತ ಹೇಳಿ ಇಸ್ರೇಲ್ ಇವತ್ತು ಬ್ಯಾನನ್ನು ಮಾಡಿದೆ. ಅಂದರೆ ವಿಶ್ವಸಂಸ್ಥೆ ಅಧ್ಯಕ್ಷನೇ ತಮ್ಮ ವಿರುದ್ಧ ಒಂದು ಹೇಳಿಕೆಯನ್ನು ಕೊಟ್ಟರು ಇಸ್ರೇಲ್ ಸಹಿಸೋದಿಲ್ಲ. ಅಷ್ಟು ಆಕ್ರೋಶಭರಿತವಾಗಿ, ಅಷ್ಟು ಒಂದು ವೆಂಜಿಯನ್ಸ್ ಅಂದರೆ ಒಂದು ಸೇಡಿನ ಮನೋಭಾವದಿಂದ ಇರುವಂಥ ದೇಶ ಇದು. ಹಾಗಿಲ್ಲದೆ ಇದ್ರೆ ಬಹುತೇಕವಾಗಿ ಅವ್ರು ಬದುಕೋದಕ್ಕೂ ಸಾಧ್ಯ ಇಲ್ಲ ಅಂತೇಳಿ ಈಗ ಆಲ್ರೆಡಿ ಎಲ್ರಿಗೂ ಅನ್ಸೋದಕ್ಕೆ ಶುರುವಾಗಿರುತ್ತೆ. ಆದರೆ ಈಗ ಇರಾನ್ ಮತ್ತು ಇವರೆಲ್ಲ ಮಧ್ಯದಲ್ಲಿ ಬಂದಾಗ ಈ ಪ್ರಾಕ್ಸಿ ವಾರ್ ಶುರುವಾಗಿದ್ದು 1985ರಿಂದ ಈ ಒಂದು ವಾರ್ ಶುರುವಾಗುತ್ತೆ. ಇರಾನ್ ಏನು ಮಾಡುತ್ತೆ, ಇಸ್ರೇಲ್ನ ವಿರೋಧಿಗಳಾಗಿರ್ತಕ್ಕಂಥ ಹಮಾಸ್ಗೆ ಶಸ್ತ್ರಾಸ್ತ್ರಗಳನ್ನು ಕೊಡುವಂಥದ್ದು, ಟ್ರೈನಿಂಗ್ ಮಾಡುವಂಥದ್ದು, ಹಣಕಾಸಿನ ನೆರವನ್ನು ಕೊಡುವಂಥದ್ದು ಮಾಡ್ತಾ ಬರ್ತಾ ಇದೆ. ಇನ್ನು ಈ ಹಿಜ್ಬುಲ್ಲಾ ಏನಿದೆ, ಹಿಜ್ಬುಲ್ಲಾಗೂ ಕೂಡ ಅದರ ಸಂಪೂರ್ಣವಾದಂಥ ಹೊಣೆಯನ್ನು ಹೊತ್ತಿರೋದು ಇದೇ ಇರಾನ್. ಯಾಕಂದರೆ ಹಿಜ್ಬುಲ್ಲಾ ಶಿಯಾ ಮಿಲಿಟೆಂಟ್ಸ್ಗಳಿರುವಂಥದ್ದು, ಅಂದರೆ ಶಿಯಾ ಉಗ್ರರನ್ನು ಹೊಂದಿರತಕ್ಕಂಥ ಶಿಯಾ ಸಮುದಾಯಕ್ಕೆ ಸೇರುವಂಥ ಸಾಕಷ್ಟು ಉಗ್ರರು ಈ ಹಿಜ್ಬುಲ್ಲಾದಲ್ಲಿದ್ದಾರೆ. ಹೀಗಾಗಿ ಅವರಿಗೆ ಈ ಒಂದು ಸಪೋರ್ಟ್ ಮಾಡುವಂಥದ್ದು. ಇರಾನ್ ಅವರನ್ನು ಫೈಟರ್ಸ್ ಅನ್ನುತ್ತೆ, ಇಸ್ರೇಲ್ ಅವರನ್ನು ಉಗ್ರರು ಅನ್ನುತ್ತೆ. ಆದರೆ ಅಮಾಯಕರ ಮೇಲೆ ದಾಳಿಯನ್ನು ಮಾಡಿ ಹತ್ಯೆಯನ್ನು ಮಾಡುವಂಥದ್ದು, ಯುದ್ಧಕ್ಕೆ ಪ್ರಚೋದನೆಯನ್ನು ಕೊಡುವಂಥದ್ದು ಯಾರೇ ಮಾಡಿದರೂ ಕೂಡ ಅವರನ್ನು ನಾವು ಕೂಡ ಉಗ್ರರು ಅಂತ ಕರಿಬೇಕಾಗುತ್ತೆ. ಹೀಗಾಗಿ ಈ ಹಿಜ್ಬುಲ್ಲಾ ಉಗ್ರರೇನಿದ್ದಾರೆ, ಈ ಹಿಜ್ಬುಲ್ಲಾ ನಾಯಕನನ್ನು ಇತ್ತೀಚೆಗಷ್ಟೇ ಇಸ್ರೇಲ್ ಟಾರ್ಗೆಟ್ ಮಾಡ್ತು. ಆ ವ್ಯಕ್ತಿಯನ್ನು ಭೂಮಿಯಿಂದ 32 ಮೀಟರ್ ಆಳದಲ್ಲಿ ಬಂಕರ್ನಲ್ಲಿ ಅವಿತುಕೊಂಡಂಥ ವ್ಯಕ್ತಿಯನ್ನು ಮಿಸೈಲ್ಸ್ಗಳನ್ನು ಹಾರಿಸಿ, ಸುಮಾರು 80 ಮಿಸೈಲ್ಗಳನ್ನು ಹಾರಿಸುತ್ತೆ, ಆ್ಯಂಟಿ ಬಂಕರ್ ಮಿಸೈಲ್ಗಳು. ಆ ಮಿಸೈಲ್ಗಳನ್ನು ಕೊಟ್ಟಿದ್ದು ಅಮೆರಿಕ. ಒಂದೊಂದು ಮಿಸೈಲ್ನ ತೂಕ 1 ಟನ್ ಇರುತ್ತೆ. ಅಂಥ ಮಿಸೈಲನ್ನು ಹಾರಿಸಿ 32 ಅಡಿ ಆಳದಲ್ಲಿರ್ತಕ್ಕಂಥ ಹಿಜ್ಬುಲ್ ಅಧ್ಯಕ್ಷ ಏನಿದ್ದಾನೆ, ಆ ಸಂಘಟನೆಯ ಅಧ್ಯಕ್ಷ, ಆತನ ಹತ್ಯೆಯನ್ನು ಲೆಬ್ನಾನ್ನಲ್ಲಿ ಮಾಡುತ್ತೆ ಇಸ್ರೇಲ್. ಅದಾದ ಬಳಿಕ ಮತ್ತೊಬ್ಬ ನಾಯಕನನ್ನು ಅವರು ಆರಿಸ್ತಾರೆ. ಆ ಹಿಜ್ಬುಲ್ಲಾಗೆ ಮತ್ತೊಬ್ಬ ನಾಯಕ ಆಗ್ತಾನೆ. ಆ ವ್ಯಕ್ತಿಯನ್ನು ಕೇವಲ 10 ನಿಮಿಷದಲ್ಲಿ ಹೊಡೆದಾಕುತ್ತೆ ಇದೇ ಇಸ್ರೇಲ್. ಯಾವಾಗ ತನ್ನ ಪ್ರಾಕ್ಸಿ ಸೋಲ್ಜರ್ಸ್ ಏನಿದ್ದಾರೆ, ತನ್ನ ಪ್ರಾಕ್ಸಿಗಳೇನಿದ್ದಾರೆ ಅವರನ್ನು ಇಸ್ರೇಲ್ ಟಾರ್ಗೆಟ್ ಮಾಡ್ತೋ ಆಗಲೇ ಶುರುವಾಗಿರೋದು ಈ ಇರಾನ್ ಈಗ ನೇರವಾಗಿ ಯುದ್ಧಕ್ಕೆ ಎಂಟ್ರಿ ಆಗಿದೆ. ನೇರವಾಗಿ ಯುದ್ಧಕ್ಕೆ ಎಂಟ್ರಿ ಆಗಿ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಹಾಗಿದ್ರೆ ಇರಾನ್ಗೆ ಯಾವುದೇ ತೊಂದರೆಯನ್ನು ಇಸ್ರೇಲ್ ಮಾಡೇ ಇಲ್ವಾ ಅಂತ ನೋಡೋದಾದರೆ ಅದೂ ಇಲ್ಲ. ಇರಾನ್ ಒಂದು ವೇಳೆ ನ್ಯೂಕ್ಲಿಯರ್ ರಾಷ್ಟ್ರ ಆದರೆ, ಅಣು ಬಾಂಬ್ ಏನಾದರೂ ಇವ್ರ ಹತ್ರ ಬಂದ ದಿನಾನೇ ಬಹುತೇಕವಾಗಿ ಅವರು ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅಣು ಬಾಂಬನ್ನು ಅವರು ತಯಾರು ಮಾಡಬಾರ್ದಂತೇಳಿ ಇಸ್ರೇಲ್ ನಿರಂತರವಾಗಿ ಅಲ್ಲಿ ಸ್ಪೈ ಆಪರೇಷನ್ ಮಾಡ್ತಾ ಇರುತ್ತೆ. ಅಲ್ಲಿರ್ತಕ್ಕಂಥ ಉನ್ನತವಾದ ಸೈಂಟಿಸ್ಟ್ಗಳ ಹತ್ಯೆ ಮಾಡಿದೆ, ಅಲ್ಲಿರ್ತಕ್ಕಂಥ ರೆವಲ್ಯೂಷನರಿ ಗಾರ್ಡ್ಸ್ ಏನಿದ್ದಾರೆ ಅವರ ಹತ್ಯೆಯನ್ನು ಮಾಡುತ್ತೆ. ಅಲ್ಲಿರ್ತಕ್ಕ ಯಾರಾದರೂ ನ್ಯೂಕ್ಲಿಯರ್ ಒಂದು ಪ್ರೋಗ್ರಾಮಲ್ಲಿ ತೊಡ್ಕೊಂಡಿದ್ದಾರೆ ಅಂದರೆ ಅವರನ್ನು ಬದುಕೋದಕ್ಕೆ ಬಿಡೋದಿಲ್ಲ. ಅದಷ್ಟೇ ಅಲ್ಲ, ಒಂದು ಬಿಗ್ಗೆಸ್ಟ್ ಆಪರೇಷನನ್ನು ಇಸ್ರೇಲ್ ಇರಾನ್ನಲ್ಲಿ ಮಾಡಿರುತ್ತೆ. ಆ ಒಂದು ನ್ಯೂಕ್ಲಿಯರ್ ಸಂಬಂಧಪಟ್ಟ ಹಾಗೆ, ಆ ಅಣು ಬಾಂಬ್ ತಯಾರಿಕೆಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಕಾಗದ ಪತ್ರಗಳನ್ನು, ಸೂಪರ್ ಸೀಕ್ರೆಟ್ ಕಾಗದ ಪತ್ರಗಳನ್ನು, ಸುಮಾರು 32 kg ಕಾಗದ ಪತ್ರಗಳನ್ನು ಅಲ್ಲಿಂದ ಒಂದು ಇವ್ರು ತೊಗೊಂಡು ಬಂದಿರ್ತಾರೆ. ಆ ಪ್ರೋಗ್ರಾಮನ್ನು ಕದ್ದಿರ್ತಾರೆ. ಅಂದರೆ ತಯಾರು ಮಾಡೋದಕ್ಕೆ ಸಂಪೂರ್ಣವಾಗಿ ಅಡ್ಡಗಾಲನ್ನು ಹಾಕ್ತಾನೆ ಬರ್ತಾ ಇರುವಂಥದ್ದು ಇಸ್ರೇಲ್. ಇವತ್ತು ಇಡೀ ವಿಶ್ವದಲ್ಲಿ ಇಸ್ಲಾಮಿಕ್ ರಾಷ್ಟ್ರದ ಪರ ಇರ್ತಕ್ಕಂಥ ಅಣುಬಾಂಬ್ ಯಾವುದಾದ್ರೂ ಇಸ್ಲಾಮಿಕ್ ರಾಷ್ಟ್ರ ಹೊಂದಿದೆ ಅದು ಕೇವಲ ಪಾಕಿಸ್ತಾನ. ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ ಅಂತ ಎಲ್ಲರೂ ನೋಡ್ತಾ ಇದ್ದೀವಿ.
ಆ ಒಂದು ಪಾಕಿಸ್ತಾನವನ್ನು ಹೊರತುಪಡಿಸಿ ಬೇರೆ ಯಾರ ಪರ ಕೂಡ ಈಗ ನ್ಯೂಕ್ಲಿಯರ್ ಬಾಂಬ್ ಇಲ್ಲ. ಹೀಗಾಗಿ ಇರಾನ್ನ ಶತಾಯಿಗತಾಯಿ ನ್ಯೂಕ್ಲಿಯರ್ ಬಾಂಬನ್ನು ಕೆಪಾಸಿಟಿಯನ್ನು ಪಡೆದುಕೊಳ್ಳಲೇಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾ ಇದೆ. ಇತ್ತೀಚೆಗೆ ಒಂದು ಇರಾನ್ನ ಮಾಜಿ ಅಧ್ಯಕ್ಷ ಒಂದು ಹೇಳಿಕೆಯನ್ನು ಕೊಟ್ಟರು. ಇರಾನಲ್ಲಿ ಏನು ಮಾಡ್ತಾರೆ, ಒಂದು ಒಂದು ಸೀಕ್ರೆಟಿವ್ ಆಗಿರ್ತಕ್ಕಂಥ ಒಂದು ಆಪರೇಷನ್ಗೆ ಮುಂದಾಗುತ್ತೆ ಇರಾನ್. ಅತ್ಯಂತ ಉನ್ನತವಾಗಿರ್ತಕ್ಕಂಥ ತೀಕ್ಷ್ಣ ಬುದ್ಧಿಯನ್ನು ಹೊಂದಿರತಕ್ಕಂಥ ಏಜೆಂಟ್ಸ್ಗಳನ್ನು ಸೇರಿಸಿ ಇಸ್ರೇಲ್ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತೇಳಿ ಒಂದು ಸ್ಪೈ ಏಜೆನ್ಸಿಯನ್ನು ಹುಟ್ಟಾಕಿರುತ್ತೆ. ಆದರೆ ಅವರದ್ದೇ ಮಾಜಿ ಅಧ್ಯಕ್ಷ ಹೇಳೋ ಪ್ರಕಾರ ನೋಡಿದರೆ ಆ ಸ್ಪೈ ಏಜೆನ್ಸಿಯ ಅಧ್ಯಕ್ಷನೇ ಇಸ್ರೇಲ್ನ ಮೊಸಾದ್ ಏಜೆಂಟ್ ಆಗಿರ್ತಾನೆ. ಜೊತೆಗೆ ಅಲ್ಲಿ ಸುಮಾರು 24 ಜನ ಇತರ ಏಜೆಂಟ್ಸ್ಗಳನ್ನು ಕೂಡ ಆತ ಹುಟ್ಟಾಕಿರ್ತಾನೆ. ಹೀಗಾಗಿ ಇರಾನ್ನ ಸೂಪರ್ ಸೀಕ್ರೆಟ್ ಇರತಕ್ಕಂಥ ಆ ಒಂದು ಏನು ಪ್ರೋಗ್ರಾಮ್ ಮಾಡಿರ್ತಾರೆ ಅದರ ಕರ್ತೃವೇ ಇಸ್ರೇಲ್ ಆಗಿರುತ್ತೆ. ಜೊತೆಗೆ ಆ ಒಂದು ಸೂಪರ್ ಸೀಕ್ರೆಟ್ ಆಪರೇಷನ್ ಏನಿರುತ್ತೆ ಆ ಆಪರೇಷನ್ನ ಇರ್ತಕ್ಕಂಥ ಜನರನ್ನೇ ಬಳಸಿಕೊಂಡು ಇರಾನ್ನ ಸಂಪೂರ್ಣವಾಗಿರ್ತಕ್ಕಂಥ ಸೂಪರ್ ಸೀಕ್ರೆಟ್ ಈ ನ್ಯೂಕ್ಲಿಯರ್ ಅಟಮ್ಸ್ ಬಗ್ಗೆ ಇರ್ಬೋದು, ಕ್ಷಿಪಣಿ ತಂತ್ರಜ್ಞಾನ ಇರ್ಬೋದು, ಅವುಗಳ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಇಸ್ರೇಲ್ ಶುರು ಮಾಡುತ್ತೆ. ಅದಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ವಿರುದ್ಧ ಇರ್ತಕ್ಕಂಥ ಅಲ್ಲಿಯ ಒಂದು ಮಿಲಿಟೆಂಟ್ ಗ್ರೂಪ್ಗಳೇನಿದ್ದಾವೆ, ಅಲ್ಲಿಯ ಉಗ್ರವಾದಿ ಗುಂಪುಗಳೇನಿದ್ದಾವೆ, ಅವರಿಗೆ ಸಪೋರ್ಟನ್ನು ಇಸ್ರೇಲ್ ಮಾಡ್ತಾ ಬರ್ತಾ ಇರುವಂಥದ್ದು. ಆದರೆ ನೇರವಾಗಿ ಒಬ್ಬರಿಗೊಬ್ಬರು ಇಲ್ಲಿವರೆಗೂ ಮುಖಾಮುಖಿಯಾಗಿರಲಿಲ್ಲ, ಪ್ರಾಕ್ಸಿಗಳ ಮೂಲಕವಾಗಿ ಯುದ್ಧವನ್ನು ಮಾಡ್ತಾ ಇದ್ರು. ಆದರೆ ನಿನ್ನೆ ಆ ಇಡೀ ಒಂದು ಇತಿಹಾಸವನ್ನು ಬದಲಿಸಿ ಹಾಕ್ತು ಇರಾನ್. ಕೇವಲ ಇತಿಹಾಸವನ್ನು ಮಾತ್ರ ಅಲ್ಲ ವೀಕ್ಷಕರೇ, ಈ ಒಂದು ಇತಿಹಾಸದ ಜೊತೆಗೆ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ಅಂಶ ಅಂದರೆ ನಾಳೆಯ ಭವಿಷ್ಯಕ್ಕೂ ಕೂಡ ಅತಿ ದೊಡ್ಡ ಭಯಾನಕವಾಗಿರ್ತಕ್ಕಂಥ ಯುದ್ಧದ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇರಾನ್ ಅಂತಕ್ಕಂಥ ಪ್ರಶ್ನೆಗಳು ಇವತ್ತು ಮೂಡ್ತಾ ಇದ್ದಾವೆ. ಈ ಪ್ರಶ್ನೆಗಳನ್ನ ಕೇಳುವಂಥ ಸಂದರ್ಭ ಬಂದಿದೆ. ಯಾಕಂದರೆ ಈ ಒಂದು ಯುದ್ಧಕ್ಕೆ ತನ್ನ ಮೇಲೆ ಆಗಿರ್ತಕ್ಕಂಥ ದಾಳಿಗೆ ಪ್ರತಿ ದಾಳಿಯನ್ನು ಇಸ್ರೇಲ್ ಮಾಡದೆ ಯಾವತ್ತೂ ಕೂಡ ಸುಮ್ಮನೆ ಇದ್ದಂಥ ಸಾಧ್ಯತೆಗಳೇ ಇಲ್ಲ. ಯಾಕಂದರೆ ಇಸ್ರೇಲ್ಗೆ ಈ ಒಂದು ಪುಟ್ಟ ರಾಷ್ಟ್ರ, ಈ ಒಂದು ಪುಟ್ಟ ವಿಸ್ತೀರ್ಣದ ಪ್ರದೇಶವನ್ನು ಬಿಟ್ಟರೆ ಬೇರೆ ತನ್ನದೇ ಆದಂಥ ದೇಶ ಇಲ್ಲ. ಇವತ್ತು ಸುಮಾರು 2000 ವರ್ಷಗಳಿಂದಲೂ ಕೂಡ ತನ್ನ ಒಂದು ಭೂಮಿಯನ್ನು ಹುಡುಕೋದಕ್ಕೆ, ತನ್ನ ಒಂದು ದೇಶವನ್ನು ಕಟ್ಟಿಕೊಳ್ಳೋದಕ್ಕೆ ನಿರಂತರವಾದಂಥ ಪ್ರಯತ್ನವನ್ನು ಇಸ್ರೇಲಿಗರು, ಅದರಲ್ಲೂ ಯಹೂದಿಗಳು ಮಾಡ್ತಾನೆ ಬರ್ತಾ ಇದ್ದಾರೆ. ಅವರ ಮೇಲೆ ಹಿಟ್ಲರ್ ಮಾಡಿದಂಥ ದಾಳಿ ಇರ್ಬೋದು, ಲಕ್ಷಾಂತರ ಯಹೂದಿಗಳನ್ನು ಕೇವಲ ಯಹೂದಿಗಳು ಅನ್ನುವಂಥ ಕಾರಣದಿಂದಾಗಿಯೇ ಒಂದು ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಹಾಕಲಾಗುತ್ತೆ, ಅವರ ಹತ್ಯೆಯನ್ನು ಮಾಡಲಾಗುತ್ತೆ. ಅದು ಅಲ್ಲಿಗೂ ನಿಲ್ಲೋದಿಲ್ಲ. ಇವತ್ತಿಗೂ ಕೂಡ ಸಾಕಷ್ಟು ಇಸ್ಲಾಮಿಕ್ ರಾಷ್ಟ್ರಗಳು ಇಸ್ರೇಲ್ ವಿರುದ್ಧ ಇರತಕ್ಕಂಥದ್ದು ಬೇರೆ ಯಾವುದೇ ಕಾರಣಕ್ಕಲ್ಲ, ಕೇವಲ ಧಾರ್ಮಿಕ ಕಾರಣದಿಂದಾಗಿ ಇಸ್ರೇಲಿಗರು, ಯಹೂದಿಗಳು ಇರಲೇಬಾರ್ದು ಅಂತಕ್ಕಂಥ ಮನಸ್ಥಿತಿಯನ್ನು ಇವತ್ತು ಸಾಕಷ್ಟು ಉಗ್ರಗಾಮಿ ಸಂಘಟನೆಗಳು ಹೊಂದ್ಕೊಂಡಿದ್ದಾವೆ, ಸಾಕಷ್ಟು ಇಸ್ಲಾಮಿಕ್ ರಾಷ್ಟ್ರಗಳು ಹೊಂದಿರುವಂಥದ್ದು. ಆದರೆ ಇಲ್ಲಿ ಇಸ್ರೇಲ್ಗೆ ಇರ್ತಕ್ಕಂಥದ್ದು ಇನ್ನೊಬ್ಬರ ಮೇಲೆ ದಾಳಿಯನ್ನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ತನ್ನನ್ನು ತಾನು ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ಅಂಶವನ್ನು ಇರುವಂಥದ್ದು. ಇನ್ನು ನಾನು ನಿಮಗೆ ಈ ಇರಾನ್ ಬಗ್ಗೆ ಕೂಡ ಇಲ್ಲಿ ಕೆಲವು ವಿಷಯಗಳನ್ನ ಹೇಳ್ತಾ ಹೋಗ್ತೇನೆ. ಈ ಇಸ್ರೇಲ್ ಇದೆಯಲ್ಲ, ಈಗ ಇಸ್ರೇಲ್ ಬಗ್ಗೆ ಕೂಡ ಕೆಲ ಅಂಶಗಳನ್ನು ನಾವು ಗಮನಿಸಬೇಕು ವೀಕ್ಷಕರೇ ಇಲ್ಲಿ. ಯಾಕಂದರೆ ಈ ಇಸ್ರೇಲ್ ಅಂತಕ್ಕಂಥದ್ದು ಇದೆಯಲ್ಲ, ಈ ಇಸ್ರೇಲ್ ಅನ್ನುವಂಥ ರಾಷ್ಟ್ರನೇ 1948-47ವರೆಗೂ ಇರಲಿಲ್ಲ. ಇಲ್ಲಿ ಪ್ಯಾಲೆಸ್ತೈನ್ನ ಒಂದು ಸಂದರ್ಭದಲ್ಲಿ ಗಾಜಾ ಸ್ಟ್ರಿಪ್ ಏನಿದೆ ಅಥವಾ ಇಲ್ಲಿ ಜೆರುಸಲೇಮ್ ಏನಿದೆ, ಈ ಒಂದು ಭಾಗದಲ್ಲಿ ಈ ರೀತಿಯಾಗಿ ಒಂದು ಇಸ್ರೇಲ್ ಅಂತಕ್ಕಂಥ ರಾಷ್ಟ್ರವನ್ನು ತರಲಾಗುತ್ತೆ. ಅದನ್ನು ಅವತ್ತು ಇಂಗ್ಲೆಂಡ್ ಮತ್ತು ಅಮೆರಿಕದಂಥ ರಾಷ್ಟ್ರಗಳು, ವಿಶ್ವಸಂಸ್ಥೆಗಳು ಸೇರಿಕೊಂಡು ಈ ಇಸ್ರೇಲ್ ಅನ್ನುವಂಥ ದೇಶವನ್ನು ಹುಟ್ಟಾಕ್ತಾರೆ. ಈ ಇಸ್ರೇಲ್ನವ್ರು ಏನು ಮಾಡ್ತಾರೆ, ಇದು ಪಾರಂಪರಿಕವಾಗಿ ತಮ್ಮದೇ ಇರತಕ್ಕಂಥ ಪ್ರದೇಶ ಅಂತೇಳಿ ಅವರ ನಂಬಿಕೆ. ಯಾಕಂದರೆ ಜೆರುಸಲೇಮ್ ಏನಿದೆ ಅಲ್ಲಿ ಇವತ್ತು ವಿಶ್ವದ 3 ಪ್ರಮುಖ ರಾಷ್ಟ್ರಗಳ ಅತ್ಯಂತ ಪವಿತ್ರದ ಸ್ಥಳವಾಗಿರ್ತಕ್ಕಂಥದ್ದು. ಈ ಒಂದು 3 ಪ್ರಮುಖವಾಗಿರ್ತಕ್ಕಂಥ ಧರ್ಮಗಳಿದ್ದಾವೆ. ಒಂದು ಇಸ್ಲಾಂ ಇದೆ, ಇನ್ನೊಂದು ಕ್ರಿಶ್ಚಿಯಾನಿಟಿ ಇದೆ. ಈ ಜೆರುಸಲೇಮ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ಲೇಸ್ ಏನಿದೆ ಅಲ್ಲಿ ಟೆಂಪಲ್ ಇದೆ, ಯಹೂದಿಗಳ ಟೆಂಪಲ್ ಇದೆ. ಆ ಜೆರುಸಲೇಮ್ ಏನಿದೆ, ಆ ಜೆರುಸಲೇಮ್ ಇವತ್ತು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶ ಇಸ್ರೇಲ್ನವ್ರಿಗೆ. ಯಾಕಂದರೆ ಆ ಜೆರುಸಲೇಮ್ನಲ್ಲಿನೇ ಅವರ ಒಂದು ಟೆಂಪಲ್ ಇದೆ, ಅವರ ದೇವರ ಟೆಂಪಲ್ ಇರ್ತಕ್ಕಂಥದ್ದು. ಅದೇ ಟೆಂಪಲ್ನ ಪಕ್ಕದಲ್ಲಿ ಮಾಸ್ಕ್ ಇದೆ. ಆ ಮಾಸ್ಕ್ ಕೂಡ ಮೆಕ್ಕಾ ಮದೀನಾವನ್ನು ಹೊರತುಪಡಿಸಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಒಂದು ಮಾಸ್ಕು ಮುಸ್ಲಿಮರಿಗೆ, ಅದು ಕೂಡ ಇಸ್ರೇಲ್ನಲ್ಲಿ ಇರ್ತಕ್ಕಂಥದ್ದು. ಇನ್ನು ಈ ಒಂದು ವ್ಯಾಟಿಕನ್ ಅನ್ನು ಹೊರತುಪಡಿಸಿದರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸ್ಥಳ, ಒಂದು ಪವಿತ್ರ ಸ್ಥಳ ಕ್ರಿಶ್ಚಿಯನರಿಗೆ ಕೂಡ ಈ ಜೆರುಸಲೇಮಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶನೇ ಆಗಿದ್ದು. ಯಾಕಂದರೆ ಇಲ್ಲೇ ಕ್ರಿಶ್ಚಿಯಾನಿಟಿ ಹುಟ್ಟಿದಂಥ ಸ್ಥಳ ಕೂಡ ಹೌದಿದು. ಹೀಗೆ ಒಂದು ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿದ್ರೂ ಈ ಇಸ್ರೇಲಿಗರಿಗೆ ತನ್ನದೇ ಆದಂಥ ಒಂದು ಪ್ಲೇಸ್ ಇರಲಿಲ್ಲ. ಆದರೆ ಯಾವಾಗ ಇಸ್ರೇಲ್ ಇಲ್ಲಿ ಬಂದು ನಿಲ್ಲುತ್ತೋ, ಹಾಗೆ ಬಂದು ನಿಂತ ಬಳಿಕ ಇದೆಯಲ್ಲ, ಅಲ್ಲಿ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಜಾಲವನ್ನು ಹೆಣೆಯೋದಕ್ಕೆ ಶುರು ಮಾಡ್ತಾರೆ, ತಮ್ಮ ಪ್ರದೇಶವನ್ನು ವಿಸ್ತೀರ್ಣ ಮಾಡ್ತಾ ಹೋಗ್ತಾರೆ. ಹಾಗೆ ಮಾಡಿದಾಗ ಪ್ಯಾಲೆಸ್ತೇನಿಯರು ಹೇಳೋದೇನೆಂದರೆ, ನಮ್ಮ ಸ್ಥಳವನ್ನು ಇವರು ಕಬಳಿಸ್ತಾ ಇದ್ದಾರೆ. ಇಲ್ಲಿ ಈ ಗಾಜಾ ಸ್ಟ್ರಿಪ್ ಅಂತ ನಾವು ನೋಡಿರ್ತೀವಿ. ಗಾಜಾ ಸ್ಟ್ರಿಪ್ ಅಂತಕ್ಕಂಥದ್ದು ಕೂಡ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ ಆಗಿದೆ. ಈ ಗಾಜಾ ಸ್ಟ್ರಿಪ್ ಬಗ್ಗೆ ಕೂಡ ಸಾಕಷ್ಟು ಬಾರಿ ನಾವು ಕೇಳಿರ್ತೀವಿ, ಸಮಸ್ಯೆಗಳಾಗ್ತಾ ಇರುವಂಥದ್ದು, ಇಲ್ಲಿ ಒಂದು ಈ ಯುದ್ಧದ ವಾತಾವರಣ ಆಗಿರುವಂಥದ್ದು. ಮೊನ್ನೆ ಇಲ್ಲಿ ಇಸ್ರೇಲ್ ಮೇಲೆ ದಾಳಿ ಆಗಿದ್ದು ಕೂಡ ಇದೇ ಸಂದರ್ಭದಲ್ಲಿ, ಈ ಗಾಜಾ ಸ್ಟ್ರಿಪ್ ಬಳಿಯಲ್ಲೇ.
ಅದನ್ನು ಹೊರತುಪಡಿಸಿದರೆ ಪ್ಯಾಲೆಸ್ತೈನ್ ಇದೆ. ಪ್ಯಾಲೆಸ್ತೈನ್ ಕೂಡ ಈಗ ನನ್ನ ಪ್ಲೇಸ್ ಅದು, ನಮಗೆ ಆ ಸ್ಥಳ ಬೇಕು ಅಂಥೇಳಿ ಇವತ್ತು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಪ್ಯಾಲೆಸ್ತೈನರು ಹೇಳೋದೇನೆಂದರೆ ನಮಗೆ ಇಸ್ರೇಲ್ ಅಂತಕ್ಕಂಥ ರಾಷ್ಟ್ರನೇ ಇರಲಿಲ್ಲ, ಅವರಿಗೆ ಕೊಟ್ಟಿದ್ದೇ ನಾವು, ಹಾಗಿದ್ದಾಗ ನೀವು ನಮ್ಮ ಒಂದು ಪ್ರದೇಶವನ್ನು ಹೇಗೆ ಕಿತ್ಕೊಳ್ತೀರಿ ಅಂಥೇಳಿ ಇವತ್ತು ಪ್ಯಾಲೆಸ್ತೈನರು ಪ್ರಶ್ನೆ ಮಾಡುವಂಥದ್ದು. ಹೀಗಾಗಿ ಈ ಇಸ್ರೇಲ್ ಜೊತೆಗೆ ಮಿಡಲ್ ಈಸ್ಟ್ ಏನಿದೆ ಇವೆಲ್ಲ ಪ್ರದೇಶಗಳ ವಿಚಾರಕ್ಕೆ ಬಂದಾಗ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಇವತ್ತು ಮೂಡ್ತಾ ಇರುವಂಥದ್ದು. ಹಾಗಿದ್ರೆ ಇದು ಪ್ರದೇಶ ಯಾರಿಗೆ ಸೇರುವಂಥದ್ದು? ಕೇವಲ ಐತಿಹಾಸಿಕ ವಿಚಾರಕ್ಕೆ ಸಂಬಂಧ ಕಾರಣದಿಂದಾಗಿ ಮಾತ್ರ ಇಸ್ರೇಲ್ ಅನ್ನ ಇವತ್ತು ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಮೂಡ್ತಾನೆ ಇರ್ತವೆ. ನಾವಿಲ್ಲಿ ಗಮನಿಸಬೇಕಾಗತ್ತೆ, ಈ ಒಂದು ಭಾಗ ಇದೆಯಲ್ಲ ಅದಕ್ಕೆ ಇದು ಸಾಕಷ್ಟು ಹಿಂಸೆಯನ್ನ ಹೊಂದಿರತಕ್ಕಂಥದ್ದು, ಹಿಂಸಾತ್ಮಕವಾದಂಥ ಇತಿಹಾಸವನ್ನ ಹೊಂದಿರತಕ್ಕಂಥ ಸ್ಥಳ ಇದು ಅಂಥೇಳಿ ಇವತ್ತು ಹೇಳುವಂಥದ್ದು. ಇದು ಇಸ್ರೇಲ್ ಭಾಗಕ್ಕೆ ಬಂದರೆ, ಇನ್ನು ಇರಾನ್ ವಿಚಾರದಲ್ಲೂ ಕೂಡ ನಾವು ನೋಡ್ತಾ ಇದ್ವಿ ಯಾವ ರೀತಿಯಾಗಿರ್ತಕ್ಕಂಥ ಸ್ಥಿತಿಗತಿ ಇದೆ. ಇರಾನ್ಗೆ ಇವತ್ತು ಹಾಗೆ ನೋಡಿದರೆ ಅದು ಅಮೆರಿಕ ಸೇರಿದಾಗೆ ಅಮೆರಿಕ ಮಿತ್ರ ರಾಷ್ಟ್ರಗಳು ಸಾಕಷ್ಟು ಸ್ಯಾಂಕ್ಷನ್ಸ್ಗಳನ್ನು ಅವ್ರ ಮೇಲೆ ಹೇಳಿದ್ದಾರೆ. ಇರಾನ್ ಮೇಲೆ ಸಾಕಷ್ಟು ಸ್ಯಾಂಕ್ಷನ್ಸ್ಗಳಿದ್ದಾವೆ. ಹೀಗೆ ಸ್ಯಾಂಕ್ಷನ್ಸ್ಗಳು ಇದ್ದರೂ ಕೂಡ ಇರಾನ್ ಹೇಗೆ ಬರ್ತಾ ಇದೆ, ಅದಕ್ಕೆ ಬರ್ತಕ್ಕಂಥ ಇನ್ಕಮ್ ಏನಂತ ನೋಡೋದಾದ್ರೆ ಇಲ್ಲಿ ಭಾರತದ ಪಾತ್ರ ಮಹತ್ವವಾಗಿರ್ತಕ್ಕಂಥದ್ದು. ಒಂದು ಐತಿಹಾಸಿಕವಾಗಿ ಭದ್ರತೆಯ ವಿಚಾರದಿಂದ ಜೊತೆಗೆ ನಾವು ವೆಪನ್ಸ್ಗಳ ವಿಚಾರದಿಂದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಬಂದಾಗಲೂ ಕೂಡ ಇಸ್ರೇಲ್ ಭಾರತಕ್ಕೆ ಅತ್ಯಂತ ಆಪ್ತ ರಾಷ್ಟ್ರ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೂ ಕೂಡ ಇಸ್ರೇಲ್ ಭಾರತಕ್ಕೆ ಸಹಾಯವನ್ನು ಮಾಡುತ್ತಿತ್ತು. ಆ ಒಂದು ಕೃತಜ್ಞತೆ ಇವತ್ತು ಭಾರತೀಯರಲ್ಲಿದೆ. ಹಾಗಂತ ನಾವು ಇರಾನ್ ಕೂಡ ನಮ್ಮ ವೈರಿ ರಾಷ್ಟ್ರನ ಅನ್ನೋದಾದರೆ ಖಂಡಿತವಾಗಿ ವೈರಿ ರಾಷ್ಟ್ರ ಅಲ್ಲ ಇರಾನ್. ಯಾಕಂದರೆ ಇರಾನ್ ತನ್ನ ಒಂದು ಅಸ್ತಿತ್ವಕ್ಕೆ ತನ್ನ ನಂಬಿಕೆಗಳ ಆಧಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತಾ ಇದ್ರೂ ಕೂಡ ಭಾರತದ ಒಂದು ಸ್ಟ್ರಾಟಜಿಕ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ, ಜಿಯೋ ಪೊಲಿಟಿಕಲ್ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶ ಇದು. ಯಾಕಂದರೆ ನಾವಿಲ್ಲಿ ನೋಡ್ತಾ ಇದ್ವಿ ವೀಕ್ಷಕರೇ, ಈಗ ನಾವಿಲ್ಲಿ ಗಮನಿಸ್ತೀವಿ, ಇಲ್ಲಿ ಇರಾನ್ ಇದೆ, ನಮ್ಮ ಪ್ರೀತಿಯ ಭಾರತ ಇರ್ತಕ್ಕಂಥದ್ದು ಇದು ನಮ್ಮ ಪ್ರೀತಿಯ ಭಾರತ. ಇದು ನಮ್ಮ ಭಾರತದ ವಿಚಾರಕ್ಕೆ ಬಂದಾಗ ನಮಗೆ ನಾವು ಬಳವಳಿಯಾಗಿ ಬಂದಿರತಕ್ಕಂಥದ್ದು ಒಂದು ರೀತಿಯ ರೋಗಗ್ರಸ್ತವಾಗಿರ್ತಕ್ಕಂಥ ಪಾಕಿಸ್ತಾನ ಅನ್ನುವಂಥ ಒಂದು ಟೆರರಿಸ್ಟ್ ರಾಷ್ಟ್ರ. ಪಾಕಿಸ್ತಾನದ ಬಳಿಯಲ್ಲೂ ಕೂಡ ಇವತ್ತು ಅಣುಬಾಂಬ್ ಇರುವಂಥದ್ದು. ಪಾಕಿಸ್ತಾನ ಇದು ಸುನ್ನಿ ಮುಸ್ಲಿಮರೇ ಹೆಚ್ಚಾಗಿರ್ತಕ್ಕಂಥದ್ದು, ಸುನ್ನಿ ಮುಸ್ಲಿಮರು ಬಾಹುಳ್ಯ ಇರತಕ್ಕಂಥ ದೇಶ ಅದು. ಅದೇ ಅದರ ಪಕ್ಕದಲ್ಲಿರ್ತಕ್ಕಂಥ ಇರಾನ್ ಏನಿದೆ ಅದು ಶಿಯಾ ಮುಸ್ಲಿಮರು ಬಾಹುಳ್ಯ ಇರುವಂಥ ರಾಷ್ಟ್ರ. ಇದೇ ಕಾರಣದಿಂದಾಗಿ ಇರಾನ್ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಅಷ್ಟಕ್ಕಷ್ಟೇ ಇರುವಂಥದ್ದು. ಇನ್ಫ್ಯಾಕ್ಟ್ ಅದನ್ನು ಗಮನಿಸೋದಾದರೆ ಒಂದು ರೀತಿಯಿಂದ ಎರಡೂ ವೈರಿ ರಾಷ್ಟ್ರಗಳೇ ಅಂತ ಹೇಳಲಾಗುತ್ತೆ. ಯಾಕಂದರೆ ಬಲೂಚಿಸ್ತಾನ ವಿಚಾರದಲ್ಲಿ ಅರ್ಧ ಭಾಗ ಬಲೂಚಿಸ್ತಾನ ಪಾಕಿಸ್ತಾನದಲ್ಲಿದೆ ಇವತ್ತು, ಇನ್ನರ್ಧ ಭಾಗ ಇರಾನ್ನಲ್ಲಿ ಇರತಕ್ಕಂಥದ್ದು. ಹೀಗಾಗಿ ಆ ಎರಡೂ ತಿಕ್ಕಾಟಗಳೇನಿದ್ದಾವೆ ಅದರ ಕಾರಣದಿಂದಾಗಿ ಅವೆರಡೂ ರಾಷ್ಟ್ರಗಳ ಮಧ್ಯೆ ಒಂದು ಸಂಬಂಧ ಅಷ್ಟಕ್ಕಷ್ಟೇ ಇರುವಂಥದ್ದು. ಇನ್ನು ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಪಾಕಿಸ್ತಾನ ಇದೆ, ಇರಾನ್ ಇದೆ, ಅದರ ಗಡಿಯನ್ನು ಹೊಂದಿಕೊಂಡಿರ್ತಕ್ಕಂಥದ್ದು ಅಫ್ಘಾನಿಸ್ತಾನ. ಇವತ್ತು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಆಡಳಿತವನ್ನು ನಡೆಸ್ತಾ ಇದ್ದರೂ ಕೂಡ ಭಾರತದ ಪ್ರಭಾವ ಅತ್ಯಂತ ಗಟ್ಟಿಯಾಗಿ ಇರುವಂಥದ್ದು. ತಾಲಿಬಾನಿಗಳು ಇದ್ದರೂ ಕೂಡ ಭಾರತದ ಪ್ರಭಾವ ಅಲ್ಲಿ ಕಡಿಮೆ ಆಗಿಲ್ಲ. ಯಾಕಂದರೆ ಅಫ್ಘಾನಿಸ್ತಾನಕ್ಕೆ ಏನೇ ತೊಂದರೆ ಬರಲಿ, ಯಾವುದೇ ಅಲ್ಲಿಯ ಕ್ರಿಕೆಟ್ ಟೀಮ್ಗೆ ಒಂದು ಕೋಚಿಂಗಿಂದ ಹಿಡಿದು ಯಾವುದೇ ರೀತಿಯಾದಂಥ ಒಂದು ಕನ್ಸ್ಟ್ರಕ್ಟಿವ್ ಸಹಾಯ ಬೇಕಾದಾಗ ಮುಂಚೂಣಿಯಲ್ಲಿ ಮುಂದೆ ಹೆಜ್ಜೆ ಇಡುವಂಥದ್ದೇ ಭಾರತ. ಅಲ್ಲಿಗೆ ಆಹಾರವನ್ನು ಪೂರೈಕೆ ಮಾಡಬೇಕು, ಗೋಧಿಯನ್ನು ಪೂರೈಕೆ ಮಾಡಬೇಕು, ಅಥವಾ ಯಾವುದೇ ವಸ್ತುಗಳನ್ನು ಅಲ್ಲಿಗೆ ಕಳಿಸ್ಬೇಕಂದ್ರೂ ಕೂಡ ಭಾರತ ಮುಂಚೂಣಿಯಲ್ಲಿರುವಂಥದ್ದು. ಅಲ್ಲಿಯ ಜನರಿಗೆ ಭಾರತ ಯಾವತ್ತೂ ಸಹಾಯ ಮಾಡುತ್ತೆ. ಆದರೆ ಈ ಪಾಕಿಸ್ತಾನವಂಥ ರಾಷ್ಟ್ರ ಇದೆಯಲ್ಲ ಮಧ್ಯದಲ್ಲಿ, ಇವರು ನಮಗೆ ಅಲ್ಲಿ ಹೋಗೋದಕ್ಕೆ ರಸ್ತೆಯನ್ನೇ ಕೊಡೋದಿಲ್ಲ. ಈಗ ಈ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಭಾರತಕ್ಕೆ ಬಂದರೆ ಇಲ್ಲಿ ಅಫ್ಘಾನಿಸ್ತಾನ ಮತ್ತು ಅವೆರಡು ಗಡಿ ಇಲ್ಲಿ ಕೂಡುತ್ತೆ. ಆದರೆ ಅದು ಬರೋವರೆಗೂ ಕೂಡ ನಮ್ಮ ಮಧ್ಯದಲ್ಲಿ ಯಾವುದೇ ಗಡಿ ಇಲ್ಲ. ಹೀಗಾಗಿ ಏನು ಮಾಡಬೇಕಾಗತ್ತೆ, ಭಾರತ ಏನೇ ಅಲ್ಲಿಗೆ ಕಳಿಸ್ಬೇಕಿದ್ರು ಈ ಒಂದು ಅರೇಬಿಯನ್ ಸಿ ಮೂಲಕವಾಗಿ ಇರಾನ್ನ ಇಲ್ಲಿ ಚಹಬಾರ್ ಪೋರ್ಟ್ ಅಂತ ಇದೆ. ಈ ಚಹಬಾರ್ ಪೋರ್ಟನ್ನು ಭಾರತ ಅಭಿವೃದ್ಧಿ ಮಾಡ್ತಾ ಇರುವಂಥದ್ದು. ಈ ಚಹಬಾರ್ ಪೋರ್ಟ್ನಿಂದ ರೈಲ್ವೆ ಹಳಿಯನ್ನು ನಾವಿಲ್ಲಿ ಅಫ್ಘಾನಿಸ್ತಾನಕ್ಕೆ ಹಾಕಿದ್ದೀವಿ. ವಿಶೇಷ ಗಮನಿಸಿ ವೀಕ್ಷಕರು, ಏನಂದರೆ ಇರಾನ್ ಮತ್ತು ಅಫ್ಘಾನಿಸ್ತಾನ ಎರಡೂ ವೈರಿ ರಾಷ್ಟ್ರಗಳು. ಆದರೆ ಎರಡೂ ರಾಷ್ಟ್ರಗಳು ವೈರಿ ರಾಷ್ಟ್ರಗಳಾಗಿದ್ದರೂ ಕೂಡ ಒಂದು ತಹಬತಿನಲ್ಲಿದ್ದು ಅವು ಯಾವುದೇ ರೀತಿಯಾದಂಥ ಕಿತ್ತಾಟಗಳಾಗದ ಹಾಗೆ ನೋಡಿಕೊಂಡು ಎರಡೂ ರಾಷ್ಟ್ರಗಳಿಗೆ ಸಹಾಯ ಮಾಡುವಂಥ ಕೆಪಾಸಿಟಿ ಇರುವಂಥದ್ದು, ಅವಕಾಶ ಇರುವಂಥದ್ದು ಕೇವಲ ನಮ್ಮ ಭಾರತಕ್ಕೆ ಮಾತ್ರ. ಹೀಗಾಗಿ ಇವೆರಡೂ ರಾಷ್ಟ್ರಗಳಿಗೂ ಭಾರತ ಸಹಾಯ ಮಾಡ್ತಾ ಇರೋದ್ರಿಂದ ಒಂದು ಈ ಪೋರ್ಟನ್ನು ಅಭಿವೃದ್ಧಿ ಮಾಡ್ತಾ ಇರುವಂಥದ್ದು ಇಲ್ಲಿ ಬರುತ್ತೆ, ಹೆಚ್ಚು ಕಡಿಮೆ ಪೋರ್ಟ್. ಈ ಪೋರ್ಟನ್ನು ಅಭಿವೃದ್ಧಿ ಮಾಡ್ತಾ ಇರುವಂಥದ್ದು ಮತ್ತು ಅಫ್ಘಾನಿಸ್ತಾನಕ್ಕೆ ಸಹಾಯ ಮಾಡ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಭಾರತದ ವಿರೋಧಿ ಶಕ್ತಿಗಳು ಅಲ್ಲಿ ಹೆಚ್ಚು ಮಟ್ಟದಲ್ಲಿ ಕೆಲಸವನ್ನು ಮಾಡೋದಕ್ಕೆ ಅವಕಾಶಗಳಾಗ್ತಾ ಇಲ್ಲ. ಪಾಕಿಸ್ತಾನ ಇನ್ಸ್ಟಿಗೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ, ಟೆರರಿಸಮ್ ಅನ್ನು ಹೆಚ್ಚು ಹುಟ್ಟಾಕಬೇಕು ಅಂತ ಪ್ರಯತ್ನ ಮಾಡುತ್ತೆ. ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಇವೆರಡೂ ರಾಷ್ಟ್ರಗಳ ಜೊತೆಯಲ್ಲಿ ಭಾರತದ ಸಂಬಂಧ ಅತ್ಯುತ್ತಮವಾಗಿದೆ. ಒಂದು ವೇಳೆ ಭಾರತ ಏನಾದರೂ ಈ ಸಂದರ್ಭದಲ್ಲಿ ನಾವು ಇಸ್ರೇಲ್ ಪರ ನಿಲ್ತೀವಿ ಅಂತ ಡಿಸೈಡ್ ಮಾಡಿದರೆ ಇರಾನ್ ವೈರಿ ರಾಷ್ಟ್ರ ಆಗುತ್ತೆ. ಒಂದು ವೇಳೆ ಇರಾನ್ ಕೇವಲ ಇರಾನ್ ವೈರಿ ರಾಷ್ಟ್ರ ಆಗೋದೊಂದೇ ಅಲ್ಲ, ಮತ್ತೊಂದು ಇಸ್ಲಾಮಿಕ್ ರಾಷ್ಟ್ರ ಆಗಿರ್ತಕ್ಕಂಥ ಅಫ್ಘಾನಿಸ್ತಾನ ಕೂಡ ಭಾರತದ ವೈರಿ ರಾಷ್ಟ್ರ ಆಗುತ್ತೆ.
ಆಗ ಈ ಮೂರೂ ರಾಷ್ಟ್ರಗಳು ಒಟ್ಟಿಗೆ ಏನಾದರೂ ಸೇರಿ ಇಲ್ಲಿ ಟೆರರಿಸಮ್ ಅನ್ನೇ ದೊಡ್ಡ ಮಟ್ಟದಲ್ಲಿ ಹುಟ್ಟಾಕೋದಕ್ಕೆ ಪ್ರಯತ್ನವನ್ನು ಮಾಡಿದರೆ ಅದರ ನೇರ ವಿಕ್ಟಿಮ್ಗಳಾಗುವಂಥದ್ದು ನಾವು ಭಾರತೀಯರು. ಯಾಕಂದರೆ ಭಾರತದ ಮೇಲೆಯೇ ಅದು ಪರಿಣಾಮವನ್ನು ಬೀರುವಂಥದ್ದು. ಕೇವಲ ಟೆರರಿಸಮ್ ಅಲ್ಲ, ನ್ಯಾರ್ಕೋ ಟೆರರಿಸಮ್ ಇದೆ, ಡ್ರಗ್ಸ್ಗಳನ್ನ ಕಳಿಸುವಂಥದ್ದು ಇರ್ಬೋದು, ಫೇಕ್ ಕರೆನ್ಸಿ ಇರ್ಬೋದು, ಅಥವಾ ವೆಪನ್ಸ್ಗಳ ಪೂರೈಕೆ ಇರ್ಬೋದು. ಎಲ್ಲ ಕಾರಣದಿಂದಾಗಿ ಕೂಡ ಭಾರತಕ್ಕೆ ಒಂದು ರೀತಿಯ ದೊಡ್ಡ ಚಾಲೆಂಜ್ ಆಗುತ್ತೆ. ಅದು ಅಷ್ಟೇ ಅಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಇರಾನಿಗೆ ದೊಡ್ಡ ಮಟ್ಟದ ಒಂದು ಸ್ನೇಹಿತ ರಾಷ್ಟ್ರಗಳಂತಿರುವಂಥದ್ದೇ 3. ಒಂದು ಭಾರತ ಇದೆ, ಮತ್ತೊಂದು ರಷ್ಯಾ ಬರುತ್ತೆ, ಇನ್ನೊಂದು ಚೈನಾ ಇರುವಂಥದ್ದು. ಒಂದು ವೇಳೆ ಭಾರತ ಏನಾದರೂ ಕೇವಲ ಇಸ್ರೇಲ್ ಅಥವಾ ವೆಸ್ಟ್ ಪರವಾಗಿ ಇಲ್ಲಿ ನಿಂತ್ಕೊಂಡು ಬಿಟ್ಟರೆ ಈ ಎಲ್ಲ ರಾಷ್ಟ್ರಗಳು ಒಗ್ಗಟ್ಟಾಗುವಂಥ ಸಾಧ್ಯತೆಗಳಿದ್ದಾವೆ. ಅವೆಲ್ಲ ಒಟ್ಟಾದರೆ ಅದರಿಂದ ದೊಡ್ಡ ಮಟ್ಟದ ಥ್ರೆಟ್ ಇರುವಂಥದ್ದು ಯಾರಿಗೆ? ಅದು ನಮ್ಮ ಭಾರತಕ್ಕೆ ಇರ್ತಕ್ಕಂಥ ಥ್ರೆಟ್. ಹೀಗಾಗಿ ಇದೊಂದು ಚಕ್ರವ್ಯೂಹ. ಈ ಚಕ್ರವ್ಯೂಹವನ್ನು ಒಳಗೆ ಪ್ರವೇಶ ಮಾಡುವಂಥದ್ದು ಮತ್ತು ಅದನ್ನು ಯಶಸ್ವಿಯಾಗಿ ಭೇದಿಸುವಂಥ ಒಂದು ಚಾಕಚಕ್ಯತೆ, ಆ ಒಂದು ಎಕ್ಸ್ಪೀರಿಯನ್ಸ್ ಇರುವಂಥದ್ದು ಕೇವಲ ಭಾರತಕ್ಕೆ ಮಾತ್ರ. ಯಾಕಂದರೆ ನಾವಿವತ್ತು ಭಾರತವನ್ನು ಗಮನಿಸಬೇಕು. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ನೇಪಾಳ ಇರ್ಬೋದು, ಇಲ್ಲಿ ಮಯನ್ಮಾರ್ ಇರ್ಬೋದು, ನಾವು ಈ ಕಡೆ ಮಯನ್ಮಾರ್ ಇರ್ಬೋದು, ಎಲ್ಲ ರಾಷ್ಟ್ರಗಳಲ್ಲೂ ಅಶಾಂತಿ ತಾಂಡವವಾಡ್ತಾ ಇದೆ. ಈವನ್ ಶ್ರೀಲಂಕಾ ಕೂಡ ಅದರಿಂದ ಹೊರತಾಗಿಲ್ಲ. ಮಾಲ್ಡೀವ್ಸ್ನ ಪರಿಸ್ಥಿತಿ ಏನಿದೆ ಅದನ್ನು ಕೂಡ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗಿದ್ರೆ ಎಲ್ಲರ ಜೊತೆಯಲ್ಲಿ ಕೆಲವೊಂದು ಜೊತೆಯಲ್ಲಿ ಸಂಬಂಧಗಳನ್ನ ಉತ್ತಮವಾಗಿ ಇಟ್ಟುಕೊಳ್ಬೇಕಾಗತ್ತೆ. ಎಲ್ಲರಿಗೂ ಸಹಾಯವನ್ನು ಮಾಡಿಕೊಂಡು ಈ ಒಂದು ಭಾರತಕ್ಕೆ ಮಾತ್ರ ಎಷ್ಟೇ ಇಲ್ಲಿ ಹೊರಗಡೆ ಹಿಂಸೆ ಇದ್ದರೂ ಭಾರತ ಇವತ್ತು ಸುರಕ್ಷಿತವಾಗಿದೆ. ಯಾಕಂದರೆ ಎಲ್ಲರ ಜೊತೆಯಲ್ಲೂ ಕೂಡ ಸಂಬಂಧ ಸರಿಯಾಗಿರೋ ಕಾರಣದಿಂದಾಗಿ. ಆದರೆ ನಾಳೆ ಏನಾದರೂ ಈಗ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಶುರು ಮಾಡಿದರೆ ಇದರ ಹಾನಿ ಕೇವಲ ಇಲ್ಲಿ ಫಿನಾನ್ಷಿಯಲ್ ಅಂದೇ ಅಲ್ಲ, ತೈಲ ಉತ್ಪಾದಕ ರಾಷ್ಟ್ರ ಆಗಿರ್ತಕ್ಕಂಥದ್ದು ಇರಾನ್ನಿಂದ ತೈಲವನ್ನು ಕೆಲವೇ ರಾಷ್ಟ್ರಗಳು ಖರೀದಿ ಮಾಡ್ತವೆ, ಪ್ರಮುಖವಾಗಿ ಚೈನಾ ಮತ್ತು ಭಾರತ. ಈಗ ಭಾರತ ಇಲ್ಲಿಂದ ಸ್ಟಾಪ್ ಆಗುತ್ತೆ, ಆ ಒಂದು ತೈಲ ಬೆಲೆಯಲ್ಲಿ ಒಂದು ಪರಿಣಾಮ ಆಗುವಂಥ ಸಾಧ್ಯತೆ ಇರುತ್ತೆ, ಗ್ಯಾಸ್ನ ಬೆಲೆಯಲ್ಲಿ ಪರಿಣಾಮ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಇಸ್ರೇಲ್ ಕೂಡ ಹೆಚ್ಚು ಯುದ್ಧದಲ್ಲಿ ತೊಡಗಿಕೊಂಡಾಗ ಈಗ ಆಲ್ರೆಡಿ ಒಂದು ಕಡೆ ಉಕ್ರೇನ್ ರಷ್ಯಾ ವಾರ್ ನಡೀತಾ ಇದೆ, ಇನ್ನೊಂದು ಕಡೆ ಇಡೀ ಮಧ್ಯಪ್ರಾಚ್ಯ ಅಥವಾ ಇಸ್ರೇಲ್ ವರ್ಸಸ್ ಇರಾನ್ ಯುದ್ಧಗಳು ನಡೆದಾಗ ಇಲ್ಲಿ ಅಮೆರಿಕ ಕೂಡ ಪ್ರವೇಶವನ್ನು ಮಾಡುತ್ತೆ. ಅರೇಬಿಯನ್ ಸಿಯಲ್ಲಿ ಅಮೆರಿಕ ಪ್ರೆಸೆನ್ಸ್ ಆಲ್ರೆಡಿ ಇರುವಂಥದ್ದು. ಇವೆಲ್ಲವನ್ನ ಗಮನಿಸ್ತಾ ಬಂದಾಗ ಇಡೀ ಒಂದು ಜಿಯೋ ಪೊಲಿಟಿಕಲಿ ನೋಡಿದರೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ದಿನಗಳು ಮುಂಬರುವಂಥ ದಿನಗಳಲ್ಲಿದ್ದಾವೆ. ಹೀಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು, ಈ ಎಲ್ಲ ಅಂಶಗಳನ್ನ ತಿಳ್ಕೊಳ್ಬೇಕು. ಕೆಲವು ರೂಮರ್ಸ್ಗಳು ಬರ್ತವೆ, ನಾಳೆ ಶೇರ್ ಮಾರ್ಕೆಟ್ ಶುರು ಆದಾಗ ನಾವು ಗಮನಿಸ್ಬೋದು ಸಡನ್ ಆಗಿ ಮಾರ್ಕೆಟ್ ಬಿದ್ದರೂ ಬೀಳಬಹುದು, ಯಾಕಂದರೆ ಈ ಒಂದು ಯುದ್ಧದ ಭಯದ ಕಾರಣದಿಂದಾಗಿ. ಆದರೆ ಇಡೀ ಇವತ್ತು ವಿಶ್ವ ಕತ್ತಲೆಯಲ್ಲಿದ್ದರೆ ಒಂದು ಬೆಳಕಿನ ಕಿರಣದಂತೆ ಭಾರತ ಕಾಣಿಸ್ತಾ ಇದೆ. ಇವತ್ತು ಕೂಡ ಹಾರ್ವರ್ಡ್ ಪ್ರೊಫೆಸರ್ ಹೇಳಿದ್ದಾರೆ, ಭಾರತ ಮಿರಾಕಲಸ್ಲಿ ಆಗಿ ಈ ಒಂದು 10 ವರ್ಷದಲ್ಲಿ ಎಕನಾಮಿಕ್ ಆಗಿ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ. ಆದರೆ ಹೀಗೆ ಸ್ಟ್ರಾಂಗ್ ಆಗಿರುವಂಥ ಭಾರತದ ಮೇಲೆ ಕೂಡ ರಿಜಿಮ್ ಚೇಂಜ್ ಇರ್ಬೋದು, ಈ ರೀತಿಯಾದಂಥ ವೈರಿಗಳ ಕಣ್ಣು ಬೀಳ್ತಾ ಇದೆ. ಭಾರತದಲ್ಲಿ ಇರ್ತಕ್ಕಂಥ ನಾಯಕರ ಜವಾಬ್ದಾರಿ ಅಂದರೆ ಮೊದಲು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು, ಜೊತೆಗೆ ಭಾರತದ ರಕ್ಷಣೆ ಜೊತೆಗೆ ಇತರೆ ಕಡೆ ಶಾಂತಿಯನ್ನು ಕಾಪಾಡೋದಕ್ಕೆ ಸಾಧ್ಯತೆ ಇದೆಯಾ ಅಂತ ನೋಡಬೇಕಾಗತ್ತೆ. ಇವತ್ತು ಕೂಡ ಹೇಗೆ ಉಕ್ರೇನ್ ಮತ್ತು ರಷ್ಯಾ ಜೊತೆಯಲ್ಲಿ ಮಾತನಾಡುವಂಥ ಅವಕಾಶ, ಆ ಒಂದು ಪವರ್ ಇರುವಂಥದ್ದು ಭಾರತಕ್ಕೆ ಮಾತ್ರ ಇದೆಯೋ, ಅದೇ ರೀತಿಯಾಗಿ ಇರಾನ್ ಮತ್ತು ಇಸ್ರೇಲ್ ಜೊತೆಯಲ್ಲೂ ಕೂಡ ಕಮ್ಯುನಿಕೇಷನ್ ಮಾಡುವಂಥ ಒಂದು ಪವರ್ ಭಾರತಕ್ಕೆ ಮಾತ್ರ ಇರುವಂಥದ್ದು. ಅದನ್ನು ನಾವು ಬಳಸ್ಕೊಳ್ತೀವ ಅಂತ ನೋಡಬೇಕಾಗುತ್ತೆ. ಎನಿವೆ, ಇವತ್ತು ಅಲ್ಲಿ ಇಸ್ರೇಲಲ್ಲಿ ಒಂದು ಹಬ್ಬ ಇದೆ, ಆ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ ಬೆಂಜಮಿನ್ ನೆತಾನ್ಯಾಹು ಅವರಿಗೆ ವಿಶಸ್ಸನ್ನು ತಿಳಿಸಿದ್ದಾರೆ. ಆ ವಿಶಸ್ ಯುದ್ಧದ ದೃಷ್ಟಿಯಿಂದ ನೋಡಬೇಕಾ ಅಥವಾ ಕೇವಲ ಹಬ್ಬದ ದೃಷ್ಟಿಯಿಂದ ನೋಡಬೇಕಾ ಅಥವಾ ಭಾರತ ವಿಶ್ ಮಾಡ್ತಾ ಇದೆ ಅಂತ ಭಾರತದ ಸಂಪೂರ್ಣವಾದಂಥ ಒಂದು ವೇಟೇಜ್ ಇಸ್ರೇಲ್ ಪರವಾಗಿ ಇರುತ್ತೆ ಅನ್ನುವಂಥದ್ದು ಕೂಡ ಈಗ ಕುತೂಹಲವನ್ನು ಕೆರಳಿಸಿರುವಂಥದ್ದು. ಏನೇ ಇದ್ರೂ ಕೂಡ ನಾಳೆ ನಾವು ತಿಳಿದುಕೊಂಡಷ್ಟು ಸುಲಭ ಇಲ್ಲ. ಆದರೆ ನಾವು ಇವತ್ತಿನ ನಾಳೆಯ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಇದ್ದರೆ ಮತ್ತಷ್ಟು ಜಟಿಲವಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡ್ತೀರಿ News18 ಕನ್ನಡ, ಮತ್ತಷ್ಟು ಅಪ್ಡೇಟ್ಸನ್ನು ಈ ಬಗ್ಗೆ ನಿಮಗೆ ಕೊಡ್ತಾ ಹೋಗ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.